ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನೆಲ್. ಎಲ್ಲರೂ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯಾಂಶಗಳು: ದಾವಣಗೆರೆ ತಾಲೂಕಿನ ಶಾಗಳೆ ಗ್ರಾಮದಲ್ಲಿ ವಿಶೇಷ ಮಹಿಳಾ ಅರಿವು ಶಿಬಿರ ನಡೆಸಲಾಯಿತು. ದಾವಣಗೆರೆ ಸಮೀಪ ಶಾಗಳೆ ಗ್ರಾಮದಲ್ಲಿ ಸಾಯಿಬಾಬಾ ಮಹಿಳಾ ಒಕ್ಕೂಟ, ಜಿಲ್ಲಾ ಮಹಿಳಾ ಜಾಗೃತಿ ಸಂಘದಿಂದ ಒಂದು ದಿನ ಸಾಮಾಜಿಕ ಆರ್ಥಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಮಹಿಳಾ ಸಂಘದ ಸೂಪರಿಂಟೆಂಡೆಂಟ್ ಮಾತನಾಡಿ, ಇನ್ನೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಸಾಮಾಜಿಕ ಹಾಗೂ ಕಾನೂನಿನ ಜಾಗೃತಿ ಇನ್ನೂ ಮೂಡಿಲ್ಲ. ಪ್ರಸ್ತುತ ಸನ್ನಿವೇಶದಲ್ಲಿ ಜಗತ್ತಿನ ಹಲವಾರು ದೇಶಗಳಲ್ಲಿ ಮಹಿಳೆಯರು ಸಾಕಷ್ಟು ಮುನ್ನಡೆ ಸಾಧಿಸಿದ್ದಾರೆ. ನಮ್ಮಲ್ಲಿ ಇನ್ನೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅರಿವಿನ ಕಾನೂನು ಬಗ್ಗೆ ಜಾಗೃತಿ ಮೂಡಿಲ್ಲ ಎಂದರು. ಹಳ್ಳಿಗಳಲ್ಲಿನ ಸಾಮಾಜಿಕ ಶೋಷಣೆ, ಮಹಿಳೆಯ ಮೇಲಿನ ದೌರ್ಜನ್ಯ ಇನ್ನೂ ನಿಂತಿಲ್ಲ. ಹಾಗಾಗಿ ಮಹಿಳೆಯರಲ್ಲಿ ಕಾನೂನಿನ ಅರಿವು ಮೂಡಿಸುವುದು ಅನಿವಾರ್ಯವಾಗಿದೆ. ಸಂವಿಧಾನದ ಆಶಯದಂತೆ ಪುರುಷರಂತೆ ಮಹಿಳೆಯರಲ್ಲೂ ಕೂಡ ಸಮಾನ ಹಕ್ಕಿದೆ. ಎಲ್ಲರಂತೆ ಬದುಕಿ ಬಾಳಬಲ್ಲಳು. ಇಡೀ ದೇಶವನ್ನು ಮುನ್ನಡೆಸುವ ಶಕ್ತಿ ಅವಳಿಗಿದೆ. ತೊಟ್ಟಿಲು ತೂಗುವ ಕೈ ದೇಶವನ್ನೇ ತೂಗಿತು ಎನ್ನುವ ಹಾಗೆ ಆಕೆಗೆ ಅವಕಾಶ ನೀಡಿದ್ದಲ್ಲಿ ಏನಾದರೂ ಸಾಧಿಸಬಹುದು ಎಂದು ಆಶಿಸಿದರು. ಮಹಿಳಾ ಜಾಗೃತಿ ಸಂಘದ ಮತ್ತೋರ್ವ ತರಬೇತಿಗಾರ್ತಿ ಶ್ರೀಮತಿ ಮಮತಾ ಮಾತನಾಡಿ, ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ. ಆದಷ್ಟು ಮೊಬೈಲಿಂದ ದೂರ ಇಟ್ಟು ಅವರಲ್ಲಿ ಪಠ್ಯೇತರ ಚಟುವಟಿಕೆಗಳು, ಆಟಪಾಠಗಳು, ಹಾಡು, ಕತೆ ಹೇಳಿ ಅವರ ಮುಂದಿನ ಭವಿಷ್ಯವನ್ನು ರೂಪಿಸುವುದು ಮಹಿಳೆಯರ ಕೈಯಲ್ಲಿದೆ ಎಂದು ಮನವಿ ಮಾಡಿದರು. ಈಗಿನ ಸೋಷಿಯಲ್ ಮೀಡಿಯಾ ಬಹಳ ಪ್ರಭಾವಿಯಾಗಿದ್ದು ಹಲವಾರು ಹಗರಣಗಳು, ಘಟನೆಗಳು, ಅನಾಹುತಗಳು ಸಮಾಜದಲ್ಲಿ ಜರುಗುತ್ತಿರುವ ಬಗ್ಗೆ ಕಿವಿ ಮಾತು ಹೇಳಿದರು. ವೇದಿಕೆಯಲ್ಲಿ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಬಸಮ್ಮ, ಶಾಗಳೆ ಗ್ರಾಮದ ಪಂಚಾಯ್ತಿ ಉಪಾಧ್ಯಕ್ಷರಾದ ಶ್ರೀಮತಿ ಚೈತ್ರ, ಶ್ರೀಮತಿ ಅಂಬುಜಾಕ್ಷಿ, ಹಿರಿಯ ಪತ್ರಕರ್ತರಾದ ಶ್ರೀ ಪುರಂದರ್ ಲೋಕಿಕೆರೆ ಉಪಸ್ಥಿತರಿದ್ದರು. ಆರಂಭದಲ್ಲಿ ಒಕ್ಕೂಟದ ಸದಸ್ಯರು ಸ್ವಾಗತ ಗೀತೆಯನ್ನು ಹಾಡಿದರು. ಶ್ರೀಮತಿ ರತ್ನಮ್ಮ ಅವರು ಎಲ್ಲರನ್ನು ಸ್ವಾಗತಿಸಿದರು. ಶ್ರೀಮತಿ ಶೈಲಜಾ, ಶ್ರೀಮತಿ ನೀಲಾ, ಶ್ರೀಮತಿ ಸುನೀತಾ ಸೇರಿದಂತೆ ಹಲವು ಒಕ್ಕೂಟದ ಸದಸ್ಯರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ವರದಿಗಾರರು ಶ್ರೀ ಪುರಂದರ್ ಲೋಕಿಕೆರೆ, ಸುದ್ದಿ ಸಂಕಲನ ಶ್ರೀ GB ಹಾವೇರಿ, ಸುದ್ದಿ ನಿರೂಪಣೆ ಶ್ರೀಮತಿ ಸಜ್ಜನ್ ಶೋಭಾ. ಇದು GBH 63 ಅಪ್ಡೇಟ್ ಚಾನೆಲ್. ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು. ಮತ್ತೆ ಇನ್ನು ಕೆಲವರು ಈಗಿನ ಕಾಲದಲ್ಲಿ ಒಂದು 5 ವರ್ಷ, ಒಂದು 6 ವರ್ಷದಿಂದ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆಗಿರೋರು, ಇಲ್ಲ ಮೆಸೇಜ್ ಕಳ್ಸೋದು, ಅವರಿಂದ ಇವರು ಜೆಂಟ್ಸು. ಈಗ ಏನಾಗಿದೆ ಅಂದ್ರೆ ಯುವತಿಯರು ಅಡ್ಡದಾರಿ ತಿಳಿತಿದ್ದಾರೆ. ಈಗ ಏನೋ ಮುಖನ ನೋಡಿರಲ್ಲ, ಪರಿಚಯನೇ ಇರಲ್ಲ, ಮೆಸೇಜ್ಗಳಿಂದ ಹಾಯ್ ಹಾಯ್ ಅಂತ ಅನ್ನೋದು, ಮತ್ತೆ ಇದು ಮಾಡೋದು. ಆಗ 1-2 ವರ್ಷ ಆದ್ಮೇಲೆ, ಇಲ್ಲ 5 ತಿಂಗಳಾದ್ಮೇಲೆ ಒಂದಾಗಿ ಮಾಡೋದು, 1-2 ತಿಂಗಳು ನಾವೇ ಮುಟ್ಟಾಕ್ತಿದ್ದೀವಿ, ಮತ್ತೆ ನಾವೇ ಬೈತೀವಿ. ಮಕ್ಳು ಯಾವ ರೀತಿ ಬೆಳೀತಾರೆ? ಆದಷ್ಟು ಕೆಲಸಗಳ ಜೊತೆಗೆ ಅವ್ರ ಮಕ್ಳ ಹಿಂದೂ ಸಂಸ್ಕೃತಿ ಏನಿದೆ, ಹಬ್ಬ ಹರಿದಿನ ಒಬ್ಬೊಬ್ಬರೇ ಮಕ್ಳು ಇರ್ತಾರ, ಹೆಣ್ಮಕ್ಳು. ಅವರು ಗಂಡಿನ ತಂದೆ ತಾಯಿ ಏನಂತ ನನ್ನ ಮಗ ನನ್ನ ಜೊತೆಗಿಲ್ಲ ಅಂತ, ಹೆಣ್ಣಿನ ತಂದೆ ತಾಯಿ ನನ್ನ ಮಗಳು ನನ್ನ ಜೊತೆಗಿದ್ರೆ ಆಯ್ತು ಸಾಕು, ಒಬ್ಬಳೆ ಮಗಳಿದ್ದಾಳೆ, ನಾನು ಓದಿಸಿ ಇದು ಮಾಡ್ತೀನಿ. ಹಿಂಗೆ ಮಾಡಿದ್ರೆ ಸಂಬಂಧಗಳು ಎಲ್ಲಿ ಬೆಳೀತವೆ, ಏನಾಗ್ತವೆ? ಹೆಣ್ಮಕ್ಳು ಹೊಂದ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. 40 ವರ್ಷ ಆಗಿದೆ ನೋಡಿ. 40 ವರ್ಷಗಳ ಕಾಲ ಒಂದು ನಮ್ಮಲ್ಲಿ ಸ್ವಾಧಾರ ಗೃಹ ಒಂದಿದೆ, ಶಕ್ತಿ ಸದನ ಇದೆ. ಫಸ್ಟಿಗೆ ಅಲ್ಪವಯಸ್ಕ ತಂಗುದಾನ ಇತ್ತು, ನೆಕ್ಸ್ಟ್ ಸ್ವಾಧಾರ ಆಯಿತು. ಒಂದು 84ರಿಂದ 25ನೇ ಇಸ್ವಿಯವರೆಗೂ ಕೌನ್ಸಿಲಿಂಗ್. ಮತ್ತು ಉದ್ದೇಶಗಳು ಏನಂತಂದ್ರೆ, ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಸಮಸ್ಯೆ ಒಂದೇ ಅಂತಲ್ಲ, ತನ್ನ ವಯಸ್ಸಾಗಿ ತಂದೆ ತಾಯಿಗೂ ಸಹ ಸಮಸ್ಯೆ ಇರುತ್ತೆ, ಅತ್ತೆ ಸೊಸೆ ಸಮಸ್ಯೆ ಇರುತ್ತೆ, ಮತ್ತೆ ಗಂಡನಾದ್ಮೇಲೆ ಸಂಜೀವಿನಿ ಒಕ್ಕೂಟದ ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ದೂರದೃಷ್ಟಿಯ ಸಾಧನೆಗೆ ನಾವು ಹೆಜ್ಜೆ
ಆಗುತ್ತೇವ, ನಾವು ಮುಂದೆ ಸಾಗುತ್ತೇವ, ಮಾದರಿ ಮಹಿಳೆಯಾಗುತ್ತೇವ. ಬರುವ ಕಷ್ಟಗಳ ಮೆಟ್ಟಿ ನಿಂತು ನಾವು ಮುಂದೆ ಸಾಗುತ್ತೇವ, ಮಾದರಿ ಮಹಿಳೆಯಾಗುತ್ತೇವ. ಕಟ್ಟುತ್ತೇವ